ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಟಾಪಿಕ್ ಅಂದರೆ, ಕೆಲವರಿಗೆ ಒಂದು ಕುತೂಹಲ ಇರುತ್ತೆ. ಇವರು ಇಷ್ಟೆಲ್ಲ ಬ್ಲೌಸ್ ಹೊಲಿತಾರೆ, ಈ ಥರ ಡಿಸೈನ್ ಎಲ್ಲ ಹೊಲಿತಾರೆ, ಏನು ತಗೋಬೋದು, ಏನು ಪ್ರೈಸ್ ತಗೋಬೋದು, ಎಷ್ಟು ತಗೋಬೋದು ಅಮೌಂಟ್ ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ. ಬನ್ನಿ, ನಾನು ಎಷ್ಟು ಅಮೌಂಟ್ ತಗೋತೀನಿ ಅಂತ ಇವತ್ತು ಕ್ಲಿಯರಾಗಿ ಹೇಳ್ತೀನಿ. ನಾನು ಯಾವ್ಯಾವ್ದು ಬ್ಲೌಸ್ಗೆ ಎಷ್ಟೆಷ್ಟು ಪ್ರೈಸು, ಎಷ್ಟೆಷ್ಟು ಅಮೌಂಟ್ ತಗೋತೀನಿ ಅಂತ ಇವತ್ತು ಹೇಳ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಸಾದಾ ಬ್ಲೌಸ್ಗೆ ಬಂದ್ಬಿಟ್ಟು, ಇವಾಗ ಸಾದಾ ಬ್ಲೌಸ್ ಅಂದರೆ ಲೈನಿಂಗ್, ಇದು ಪ್ಲೇನ್ ಬ್ಲೌಸ್, ಓಕೆನಾ. ಸಾದಾ ಬ್ಲೌಸ್ಗೆ ನಾನು ತಗೊಳ್ಳೋದು 200 ರುಪೀಸ್, ಓಕೆನಾ. ಸಾದಾ ಬ್ಲೌಸ್ಗೆ ಬಂದ್ಬಿಟ್ಟು ನಾನು ತಗೊಳ್ಳೋದು 200 ರುಪೀಸ್ ಚಾರ್ಜ್ ಮಾಡ್ತೀನಿ, ಓಕೆನಾ. ಎರಡನೇದು ಬಂದ್ಬಿಟ್ಟು ಲೈನಿಂಗ್ ಬ್ಲೌಸ್ಗೆ ಬಂದ್ಬಿಟ್ಟು, ಇವಾಗ ರೆಗ್ಯುಲರಾಗಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಏನು ಓಡ್ತಾ ಇದೆ ಅಂದರೆ, ಲೈನಿಂಗ್ ಬ್ಲೌಸ್ಗೆ 450, 550, 650ವರೆಗೂ ಇದೆ, ಓಕೆನಾ. ಬರೀ ಲೈನಿಂಗ್ ಬ್ಲೌಸ್ಗೆ ಒಂದು ಸ್ವಲ್ಪ ಬೋಟಿಕ್ ಥರ ಇರೋರಲ್ಲೆಲ್ಲ 750ವರೆಗೂ ಇದೆ, ಓಕೆನಾ. ಅದರಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಅಂಗಡಿಗಳಿದೆ, ಟೈಲರ್ ಶಾಪ್ಗಳು ತುಂಬಾ ಇರೋದ್ರಿಂದ ಆಪ್ಷನ್ ಕಡಿಮೆ. ಇವಾಗ ನಮಗೂ ಒಂದು ಸ್ವಲ್ಪ ಕಸ್ಟಮರ್ ಬರಬೇಕು ಅಂದರೆ ನಾವು ಸ್ವಲ್ಪ ಕಡಿಮೆನೇ ತೊಗೋಬೇಕಾಗುತ್ತೆ. ಇವಾಗ ನಾವು ಅಷ್ಟೇ ಮಾಡಿದ್ರೆ ಅವಾಗ ಆ ಥರ ಕೆಳಗಡೆ ಕಮ್ಮಿ ಕೇಳೋರು ಇರ್ತಾರಲ್ಲ, ಅವ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ನಾನೆಲ್ಲ ನೋಡಿಬಿಟ್ಟು ನಾನು ತೊಗೊಳ್ಳೋದು 350, ಓಕೆನಾ. ಲೈನಿಂಗ್ ಬ್ಲೌಸ್ಗೆ ನಾನು ತೊಗೊಳ್ಳೋದು 350. ನಾನು ಹೇಳ್ದಂಗೆ ಇಲ್ಲಿ ದೊಡ್ಡ ಬೋಟಿಕ್ಗಳೇ ಇರೋದ್ರಿಂದ ಕಮ್ಮಿ ಅಂದ್ರೆ 450ಇಂದ ಇದೆ. ನಾನು ಅದಕ್ಕೆ ಎಲ್ಲ ಕಡೆಗಿನ ಸ್ವಲ್ಪ ಕಡಿಮೆ ಆಗಿರಲಿ ಅಂತ 350 ಚಾರ್ಜ್ ಮಾಡ್ತೀನಿ ಲೈನಿಂಗ್ ಬ್ಲೌಸ್ಗೆ, ಓಕೆನಾ. ಮೂರನೇದು ಬಂದುಬಿಟ್ಟು, ಇವಾಗ ಲೈನಿಂಗ್ ಬ್ಲೌಸಲ್ಲಿ ಡಿಸೈನ್ಸ್ಗಳು ಬರುತ್ತೆ ಅಂದ್ಕೊಳ್ಳೋಣ. ಇವಾಗ ಬೋಟ್ ನೆಕ್ ಬ್ಲೌಸ್ಗೆ ನಾನು ಬಂದ್ಬಿಟ್ಟು ಡಿಸೈನ್ಸ್ ಮೇಲೆ ಚಾರ್ಜ್ ಮಾಡ್ತೀನಿ. ಬೋಟ್ ನೆಕ್ಗೆ ಬಂದ್ಬಿಟ್ಟು 350 ಇದೆಯಲ್ಲ, 400, ಅದ್ರ ಮೇಲೆ ಒಂದು ತಿರ್ಗಾ 450, ಆ ಥರ. ಅಂದರೆ ಡಿಸೈನ್ಸ್ ಮೇಲೆ ಒಂದು 50 ರುಪೀಸು ಇಲ್ಲ 100 ರುಪೀಸು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ, ಓಕೆನಾ. ಅಂದರೆ ಇವಾಗ ಬೋಟ್ ನೆಕ್ ಅಂದರೆ 400, ಅದಕ್ಕೂ ಏನಾದರೂ ಸ್ವಲ್ಪ ಡಿಸೈನ್ಸು, ಪೈಪಿಂಗು ಆ ಥರದ್ದು ಎಕ್ಸ್ಟ್ರಾ ಹೇಳಿದ್ರೆ 450 ಚಾರ್ಜ್ ಮಾಡ್ತೀನಿ, ಓಕೆನಾ. ನಾಲ್ಕನೇದು ಬಂದ್ಬಿಟ್ಟು ಕಾಲರ್ ನೆಕ್ಕು, ಐ ನೆಕ್ಕು, ಇದಕ್ಕೂ ಅಷ್ಟೇ ಸೇಮ್ ಇದೇ ರೇಟ್ ಬರುತ್ತೆ. ಕಾಲರ್ ನೆಕ್ ಆಗಲಿ, ಮಾಮೂಲಿ ಹೈ ನೆಕ್ ಆಗಲಿ, ಇವಾಗೆಲ್ಲದಕ್ಕೂ ಅಷ್ಟೇ ಸೇಮ್ 400 ರೂಪಾಯಿಂದ 450 ರೂಪಾಯಿವರೆಗೂ ಚಾರ್ಜ್ ಮಾಡ್ತೀನಿ, ಓಕೆನಾ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಂದರೆ ಇವಾಗ ರೆಗ್ಯುಲರ್ ಆಗಿರೋರು ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಚೇಂಜ್ ಮಾಡಿ ಕೊಡ್ಬೋದು, ಓಕೆನಾ. ನಮ್ಮ ರೆಗ್ಯುಲರ್ ಕಸ್ಟಮರ್ಸಲ್ಲಿ ಇವಾಗ ಒಟ್ಟಿಗೆ ಲೆಕ್ಕ ಹಾಕ್ದಾಗ ಒಂದು 10 ರೂಪಾಯಿ ಇಟ್ಕೊಂಡು ಮಾಡೋದು, ಅದು ರೆಗ್ಯುಲರಾಗಿ ಎಲ್ಲ ಅಂಗಡಿಗಳಲ್ಲಿ ಇದ್ದೇ ಇರುತ್ತೆ, ಆ ಥರ ಅದು ಮಾಮೂಲಿ ಇರುತ್ತೆ, ಓಕೆನಾ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು, ಇದರಲ್ಲೇ ಡಿಸೈನ್ ಬ್ಲೌಸ್ಗಳು, ಓಕೆನಾ. ಇವಾಗ ಡಿಸೈನ್ಗಳು ಇವಾಗ ತುಂಬ ಡಿಸೈನ್ ಬಂದಿದೆ, ಪ್ಯಾಚ್ ವರ್ಕು, ಅದು ಇದು ಆ ಥರ ಡಿಸೈನ್ ಬ್ಲೌಸ್ಗಳಿಗೆ ಬಂದ್ಬಿಟ್ಟು ನಾನು ಅದಕ್ಕೂ ಅಷ್ಟೇ ಇವಾಗ 350 ಇದೆಯಾ, 450, 550 ಆ ಥರ ಡಿಸೈನ್ಸು, ಪ್ಯಾಚ್ ವರ್ಕು, ಮತ್ತು ಅದಕ್ಕೆ ಏನಾದರೂ ಎಕ್ಸ್ಟ್ರಾ ನೆಟ್ಟೆಡ್ ಬಟ್ಟೆ ತಂದರೆ, ಇಲ್ಲ ಎಕ್ಸ್ಟ್ರಾ ಬಟ್ಟೆ ತಂದು ಪ್ಯಾಚ್ ವರ್ಕ್ ಮಾಡಿದ್ರೆ ಆವಾಗ ನಾವು ಅದಕ್ಕೆ 100ರಿಂದ 200 ರೂಪಾಯಿವರೆಗೂ ಚಾರ್ಜ್ ಮಾಡ್ತೀವಿ, ಓಕೆನಾ. 100, 200, 300 ರೂಪಾಯಿವರೆಗೂ ಹೋಗುತ್ತೆ ಜಾಸ್ತಿ. ಇವಾಗ ಬೀಡ್ಸ್ಗಳು ಅವೆಲ್ಲ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೀಡ್ಸ್ಗೆ 100, 150 ರೂಪಾಯಿ ಇರುತ್ತೆ. ನಾವು ಹಾಕೋದಕ್ಕೇ ಟೈಮ್ ಜಾಸ್ತಿ ತೊಗೊಳುತ್ತೆ, ಅದಕ್ಕೋಸ್ಕರ ಅದಕ್ಕೆ 300, 350 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಆ ಥರ ಇರುತ್ತೆ, ಓಕೆನಾ. ಇದೆಲ್ಲ ಆಯಿತು ಡಿಸೈನ್ ಬ್ಲೌಸ್ಗೆ. ಮತ್ತು ಇದು ಬಂದುಬಿಟ್ಟು ಜಿಗ್ಜಾಗು ಫಾಲ್ಗೆ 80 ರುಪೀಸಿಂದ 100 ರುಪೀಸ್ವರೆಗೂ ಚಾರ್ಜ್ ಮಾಡ್ತೀವಿ, ಓಕೆನಾ. ಜಿಗ್ಜಾಗು ಫಾಲ್ಗೆ ಬಂದ್ಬಿಟ್ಟು 80 ತಗೋತೀವಿ, ಈಗ 100 ರುಪೀಸ್ ಮಾಡಿದ್ದೀನಿ, 80ಇಂದ 100 ರುಪೀಸ್, ಓಕೆನಾ. ಇದು ಜಿಗ್ಜಾಗು ಫಾಲ್ಗೆ, ಜಿಗ್ಜಾಗ್ ಮಾಡಿ ಫಾಲು. ಅದರಲ್ಲೂ ಒಂದು ಸೈಡು ಎಮ್ಮಿಂಗ್ ಮಾಡಿ ಒಂದು ಕಡೆ ಸ್ಟಿಚಿಂಗ್ ಮಾಡಿದ್ರೆ 100 ರುಪೀಸು, ಎರಡು ಕಡೆನೂ ಸ್ಟಿಚಿಂಗ್ ಮಾಡಿದ್ರೆ 80 ರುಪೀಸ್, ಓಕೆನಾ. ಆ ಥರ ಒಂದು ಇದಿದೆ, ಓಕೆನಾ. ಇದಾದಮೇಲೆ ಇವಾಗ ಲಂಗ ಬ್ಲೌಸ್, ಮಾಮೂಲಿ ಇವಾಗ ಲಂಗ ಬ್ಲೌಸ್ ದೊಡ್ಡವ್ರಿಗೆ ಈಗೆಲ್ಲ ಹಳೇ ಸ್ಯಾರಿ, ಓಲ್ಡ್ ಸ್ಯಾರಿ ಇರುತ್ತೆ ಅಂತ ಲಂಗ ಬ್ಲೌಸ್ಗಳು ಹೊಲಿಸ್ತಾರೆ. ಲಂಗ ಬ್ಲೌಸ್ಗೆ ನಾನು ಚಾರ್ಜ್ ಮಾಡಿ 800ರಿಂದ 1000 ರೂಪಾಯಿವರೆಗೂ ಇರುತ್ತೆ, ಓಕೆನಾ. 800 ರೂಪಾಯಿಂದ 1000 ರೂಪಾಯಿವರೆಗೂ ಇರುತ್ತೆ. ಅದರಲ್ಲಿ ಅಕಸ್ಮಾತ್ ಲಂಗಕ್ಕೆ ಲೈನಿಂಗ್ ಬೇಕು ಅಂದರೆ ಇನ್ನೂ ಜಾಸ್ತಿನೂ ಆಗ್ಬೋದು. ಇವಾಗ ಲಂಗಕ್ಕೆ ಕೆಲವರು ಲೈನಿಂಗ್ ಬೇಡ ಅಂತಾರೆ, ಕೆಲವರು ಲೈನಿಂಗ್ ಬೇಕು ಅಂತಾರೆ, ಕೆಲವರು ವೆಯ್ಟ್ ಆಗುತ್ತೆ ಬೇಡ, ಈಗೆಲ್ಲ ಲೆಗ್ಗಿನ್ಸ್ ಹಾಕೋಬೋದು ಒಳಗಡೆಗೆ ಅಂದ್ಬಿಟ್ಟು ಲೈನಿಂಗ್ ಹಾಕ್ಸಲ್ಲ, ಲಂಗಕ್ಕೆ ಬ್ಲೌಸಿಗೆ ಮಾತ್ರ ಸಾಕು ಅಂತಾರೆ. ಹಾಗಾದಾಗ ಲೈನಿಂಗ್ದು ಬಟ್ಟೆನ ನಾವು ಲೆಸ್ ಮಾಡ್ತೀವಿ, ಯಾಕೆ ಲಂಗಕ್ಕೆ ಹೆಂಗಿಲ್ಲ ಅಂದರೂ 3 ಮೀಟ್ರ್ ಬೇಕಾಗುತ್ತೆ. ಆ ಅಮೌಂಟ್ನ ಲೆಸ್ ಮಾಡಿಬಿಟ್ಟು ತೊಗೋತೀವಿ. ಇವಾಗಿಲ್ಲ ಅಂದರೆ ಅದು ಅಮೌಂಟ್ ಸೇರಿಸ್ಬಿಟ್ಟು ತೊಗೋತೀವಿ,
ಓಕೆನಾ. ಇದರಲ್ಲೇ ಬಂದ್ಬಿಟ್ಟು ಮಕ್ಕಳಿಗಾದರೆ ಇದೇ ಲಂಗ ಬ್ಲೌಸ್ನೇ ಮಕ್ಕಳಿಗಾದರೆ ಅವ್ರಿಗೊಂದು 600 800ವರೆಗೂ ಚಾರ್ಜ್ ಮಾಡ್ತೀವಿ. ಓಕೆನಾ. 600 800ವರೆಗೂ ಚಾರ್ಜ್ ಮಾಡ್ತೀವಿ. ಓಕೆನಾ. ಮತ್ತು ಇದೇ ಥರ ಗೌನು ಅಷ್ಟೇ, ಗೌನು ಲೆಹೆಂಗಾ ಇದು ಅಷ್ಟೇ ಸೇಮ್ ಇದೇ ಥರನೇ ಬರುತ್ತೆ. ಇದರಲ್ಲೂ ನಾನು ಹೇಳ್ದಂಗೆ ಡಿಸೈನ್ಸ್ ಮೇಲೆ ಹೋಗುತ್ತೆ. ಇದರಲ್ಲಿ ಜಾಸ್ತಿನೂ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಆಗುತ್ತೆ. ಯಾಕಂದರೆ ಡಿಸೈನ್ಸ್ಗಳು ಅವ್ರು ಇವಾಗ ಇದೇ ಥರ ಪ್ಯಾಟ್ ವರ್ಕ್ ಬೇಕು ಇಲ್ಲ ವರ್ಕ್ ಬೇಕು ಆ ಥರದ್ದೇನಾದರೂ ಬಂದರೆ ಆವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದಕ್ಕಿಂತ ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಆಗುತ್ತೆ. ಇನ್ನು ಅವ್ರ ಲೈನಿಂಗು ಅವ್ರ ಡಿಸೈನ್ಸು ಯಾವ ಥರ ಹೇಳ್ತಾರೆ ಅದ್ರ ಮೇಲೆ ನಾವು ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಓಕೆನಾ. ಮತ್ತು ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀನಿ, ಅದಕ್ಕೆ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ 500 ಚಾರ್ಜ್ ಮಾಡ್ತೀನಿ. ಓಕೆನಾ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕು ಇದೆ, ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕ್ ಇದೆ. ಅದು ವರ್ಕ್ದು ಪ್ರೈಸು ವರ್ಕ್ ಅಷ್ಟೇ ಸ್ಟಿಚಿಂಗ್ ಬಿಟ್ಟು ಅದು 500 ಒಂದು 1000 1500ವರೆಗೂ ಇದೆ. ಓಕೆನಾ. 2000ವರೆಗೂ ಇದೆ. ಯಾರು 2000 ಮಾಡಿಸಲ್ಲ, 1000 1200 1500ವರೆಗೂ ಮಾಡಿಸಿದ್ದಾರೆ. ಓಕೆನಾ. 1500ವರೆಗೂ ಮಾಡಿಸಿದ್ದಾರೆ. 2000 ರೂಪಾಯಿ ಯಾರೂ ಮಾಡಿಸಿಲ್ಲ. ಅಂದರೆ ಸ್ಟಿಚಿಂಗ್ ಅದೆಲ್ಲ ಸೇರಿಸಿದ್ರೆ ಸ್ವಲ್ಪ 2000ವರೆಗೂ ಆಗುತ್ತೆ ಗ್ರ್ಯಾಂಡಾಗಿ ಬೇಕು ಅಂದರೆ. ಓಕೆನಾ. ಇದಾಯಿತು. ಇದಕ್ಕೆ ಇದಾದಮೇಲೆ ಇನ್ನು ಮತ್ತೆ ಆಲ್ಟ್ರೇಷನ್ದು ಇವಾಗ ನೈಟಿ ಟಾಪು ಲೆಗ್ಗಿನ್ಸು ಇವಾಗ ಹೊಸ ಬಟ್ಟೆಗಳು ತೊಗೊಬರ್ತಾರಲ್ಲ ಅದು ಸ್ಟಿಚಿಂಗ್ ಮಾಡೋದಕ್ಕೆ ಮಿನಿಮಮ್ ಹೊಸ ಬಟ್ಟೆಗಳನ್ನ ಆ ಥರ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡೋದಕ್ಕೆ ನಾನು ತೊಗೊಳ್ಳೋದು. ಇವಾಗ ಒಂದು ಟಾಪ್ಗೆ ಆಲ್ಟ್ರೇಷನ್ ಮಾಡ್ತೀವಿ ಅಂದರೆ ಸ್ಟಿಚಿಂಗ್ ಹಾಕ್ತೀವಿ. ಇವಾಗ ಸ್ಲೀವ್ಸ್ ಏನು ಅಟ್ಯಾಚ್ ಮಾಡೋಂಗಿಲ್ಲ ಅಂದರೆ 50 ರುಪೀಸ್. ಇವಾಗ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡೆಲ್ಲ ಫಿಟ್ಟಿಂಗ್ ಮಾಡಿ ಅವೆಲ್ಲ ಮಾಡಬೇಕು ಅಂದರೆ 100 ರುಪೀಸ್ ಚಾರ್ಜ್ ಮಾಡ್ತೀವಿ. ಓಕೆನಾ. 50 ಇದರಲ್ಲಿ ನೈಟಿ ಬೇರೆ ಪೆಟಿಕೋಟ್ ಬೇರೆ ಆ ಥರ ಏನಿಲ್ಲ, ಎಲ್ಲದಕ್ಕೂ ನಾನು ಒಂದೇ ಹೆಚ್ಚು ಕಮ್ಮಿ ಹೇಳಿದ್ನಲ್ಲ 50 100 ರುಪೀಸ್ವರೆಗೂ ಚಾರ್ಜ್ ಆಗುತ್ತೆ. ಓಕೆನಾ. ನೈಟಿ ಆಗಲಿ ಕುರ್ತಿ ಆಗಲಿ ಮತ್ತು ಪೆಟಿಕೋಟ್ ಆಗಲಿ ಇವೆಲ್ಲದಕ್ಕೂ ಅಷ್ಟೇ 50 ರೂಪಾಯಿಂದ 100 ರೂಪಾಯಿವರೆಗೂ ಚಾರ್ಜ್ ಮಾಡ್ತೀನಿ. ಓಕೆನಾ. ಇದು ಇಷ್ಟು. ಆಮೇಲೆ ಇನ್ನೂ ಬೇರೆದು ಅಂದರೆ ಇದಂತೂ ಯಾಕೆಂದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸೇ ತಗೊಬಂದಾಗ ಆಗಲ್ಲ ಅನ್ನೋಕ್ಕಾಗಲ್ಲ. ಹಂಗಾಗಿ ಏನು ಮಾಡ್ತೀವಿ ಆಲ್ರೆಡಿ ಸ್ಟಿಚ್ ಮಾಡಿಕೊಡ್ಲೇಬೇಕಾಗುತ್ತೆ. ಈಗ ಹೊಸಬರಾದರೆ ಏನು ಮಾಡ್ತೀವಿ ಏನಾದ್ರು ಬ್ಲೌಸ್ಗಳಿಲ್ಲ ಅಂದರೆ ಇಲ್ಲಿ ಅರ್ಜೆಂಟ್ ಕೊಡೋಂಗಿಲ್ಲ, ಇಲ್ಲಿ ನಾಳೆ ಕೊಡ್ತೀವಿ ಅಂತ ಹೇಳ್ತೀವಿ. ನಾಳೆ ಕೊಡಿ ಅಂದರೆ ಇಸ್ಕೊತೀವಿ. ಈಗಲೇ ಬೇಕು ಅಂದರೆ ನಾನು ತೊಗೊಳ್ಳಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಬ್ಲೌಸ್ಗಳು ಸ್ಟಿಚ್ ಮಾಡ್ತಾ ಇರ್ತೀವಿ, ಅದನ್ನು ತೆಗೆದುಬಿಟ್ಟು ಮತ್ತೆ ದಾರ ಚೇಂಜ್ ಮಾಡಿ ಅದೆಲ್ಲ ಸ್ಟಿಚ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ನಾಳೆ ಕೊಡ್ತೀವಿ ಕೊಟ್ಟೋಗಿ ಅಂತ. ಕೊಟ್ಟಿಲ್ಲ ಅಂದರೆ ಬೇಡ ತೊಗೊಳ್ಳಲ್ಲ. ಇಲ್ಲ ನಾಳೆ ಕೊಡಿ ಅಂದರೆ ತೊಗೊಂಡು ಹೊಲ್ದ್ಬಿಟ್ಟು ನಾಳೆ ಕೊಡ್ತೀವಿ ಆ ಥರ. ಓಕೆನಾ. ಇದಿಷ್ಟು ನಾನು ತೊಗೊಳ್ಳೋವಂಥ ನನ್ನ ಅಂಗಡಿಯಲ್ಲಿ ನನ್ನ ಶಾಪಲ್ಲಿ ನಾನು ಚಾರ್ಜ್ ಮಾಡುವಂಥ ರೇಟ್ ಇದು. ಓಕೆನಾ. ನಾನು ತೊಗೊಳ್ಳೋದು ತುಂಬಾ ಕಡಿಮೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಇನ್ನೂ ಕಾಸ್ಟ್ಲಿ ಇದೆ. ನಾನು ಹೇಳ್ದಂಗೆ ಮಿನಿಮಮ್ ಕಡಿಮೆ ಅಂದ್ರೂ 450 ರೂಪಾಯಿ ತೊಗೋತಾರೆ ಲೈನಿಂಗ್ ಬ್ಲೌಸ್ಗೆ. ಅದೇ ಕಡಿಮೆ 450. ಇನ್ನೂ ಸ್ವಲ್ಪ ಹೈ ಲೆವೆಲಲ್ಲಿರೋ ಅಂತೆಲ್ಲ ಬೋಟಿಕ್ಗಳಿದ್ದಾವೆ, ಅದರಲ್ಲೆಲ್ಲ 550 650 750ವರೆಗೂ ಇದೆ. ಯಾಕೆಂದರೆ 750 ಇಲ್ಲೇ ಪಕ್ಕದಲ್ಲಿ ಮಾಡಿದ್ರು ಒಬ್ಬರು. ನಮ್ಮ ಮನೆ ಪಕ್ಕದಲ್ಲೇ ಒಂದು ಶಾಪ್ ಇತ್ತು, ಅಂದರೆ ಮುಸ್ಲಿಮ್ಸ್ ಅವ್ರು ಇಕ್ಕಿದ್ರು. ಅವರು 750 ತಗೋತಾಯಿದ್ರು ಅಂತ ನನಗೆ ಹೇಳಿದ್ರು. ಯಾರೋ ಈಗೇನೆ 750 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಲೈನಿಂಗ್ ಬ್ಲೌಸ್ಗೆ ಅಂತ ಹೇಳಿದರು. ಅದನ್ನ ಲೆಕ್ಕಕೊಂಡ್ರೆ ನಾವು ಒಂದು ಬ್ಲೌಸ್ಗೆ 350 ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಅಷ್ಟು ನಾವು ಈ ರೇಟಲ್ಲಿ ಇಟ್ಕೊಂಡಿದ್ದೀವಿ. ನಾನು ತೊಗೊಳ್ಳೋದು ಇಷ್ಟೇ. ನೀವು ಯಾರು ಇನ್ನೂ ಜಾಸ್ತಿ ತೊಗೋತೀರಾ ಇಲ್ಲ ಇನ್ನೂ ಕಡಿಮೆ ತೊಗೋತೀರಾ ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಸ್ಟಿಚ್ ಮಾಡೋರಾಗಿದ್ದರೆ ನೀವು ಎಷ್ಟೆಷ್ಟು ತೊಗೋತೀರಾ ಅಮೌಂಟ್ನ, ಪ್ಲೇನ್ ಬ್ಲೌಸ್ಗಾಗಲಿ ಲೈನಿಂಗ್ ಬ್ಲೌಸ್ಗಾಗಲಿ ಇಲ್ಲ ಬೋಟ್ ನೆಕ್ಕು ಡಿಸೈನ್ ಬ್ಲೌಸ್ಗಾಗಲಿ ನೀವೇನೇನು ಚಾರ್ಜ್ ಮಾಡ್ತೀರಾ ಅಂತ ನನಗೆ ಒಂದು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.